ಕ್ರಿಕೆಟ್ ಅಂದಕ್ಷಣ ನಮಗೆ ಮೊದಲು ನೆನಪಿಗೆ ಬರುವುದು ಸ್ಟೇಡಿಯಂನಲ್ಲಿ ಮೊಳಗುವ ಶಬ್ದವಾಗರ, ಬ್ಯಾಟಿಂಗ್ನಿಂದ ಸಿಡಿಯುವ ಸಿಕ್ಸರ್ಗಳು ಮತ್ತು ಕೊನೆಯ ಬಾಲಿನವರೆಗೂ ಇರುವ ಕುತೂಹಲ. ಹೌದು, ನಮ್ಮೆಲ್ಲರಿಗೂ ಕ್ರಿಕೆಟ್ ಅನ್ನೋದು ಒಂದು ಎಮೋಷನ್. ಆದರೆ ನೀವೆಂದಾದರೂ ಯೋಚಿಸಿದ್ದೀರಾ, ಒಂದು ಆಟ ಇವತ್ತು ಜಗತ್ತಿನ ಅತಿದೊಡ್ಡ ಉದ್ಯಮಗಳಲ್ಲಿ ಒಂದಾಗಿ ಬೆಳೆದಿದೆ ಎಂದು. ಕಾಲದಲ್ಲಿ ಬಿಳಿ ಬಟ್ಟೆ ಧರಿಸಿ ದಿನವಿಡೀ ಆಡಿ ಕೇವಲ ಗೌರವಕ್ಕಾಗಿ ಆಡುತ್ತಿದ್ದ ಈ ಕ್ರೀಡೆ ಇಂದು ಸಾವಿರಾರು ಕೋಟಿಗಳ ವ್ಯವಹಾರವಾಗಿ ಬದಲಾಗಿದೆ. ಈ ಬರೀ ಮೈದಾನದಲ್ಲಿ ರನ್ ಗಳಿಸುವುದು ಮಾತ್ರವಲ್ಲ, ಮೈದಾನದ ಹೊರಗೆ ಬ್ರ್ಯಾಂಡ್ ಎಂಡಾಸ್ಟ್ಮೆಂಟ್ಗಳು, IPL ನಂತ ಮೆಗಾ ಲೀಗ್ಗಳು ಮತ್ತು ಸೋಷಿಯಲ್ ಮೀಡಿಯಾದ ಪವರ್ನಿಂದಾಗಿ ಕ್ರಿಕೆಟಿಗರು ಇಂದು ಜಗತ್ತಿನ ಶ್ರೀಮಂತ ವ್ಯಕ್ತಿಗಳ ಪಟ್ಟಿಯಲ್ಲಿ ಕಾಣಿಸಿಕೊಳ್ಳುತ್ತಾರೆ. ಹಾಗಾದರೆ ಇವತ್ತಿನ ಈ ವಿಡಿಯೋದಲ್ಲಿ ನಾವು ನೋಡೋಣ, ಈ ಕ್ರೀಡೆಯ ಲೋಕದ ಅಧಿಪತಿಗಳು ಯಾರು, 2026 ಹೊತ್ತಿಗೆ ವಿಶ್ವದ ಅತಿ ಹೆಚ್ಚು ಆಸ್ತಿ ಹೊಂದಿರುವ ಟಾಪ್ 10 ಕ್ರಿಕೆಟರ್ಸ್ ಯಾರು ಮತ್ತು ಅವರು ಆ ಮಟ್ಟಕ್ಕೆ ಸಂಪತ್ತನ್ನು ಹೇಗೆ ಗಳಿಸಿದರು. ಬನ್ನಿ ಈ ಕಥೆಯನ್ನು ಶುರು ಮಾಡೋಣ. 10ನೇ ಸ್ಥಾನದಲ್ಲಿರೋದು ಆಸ್ಟ್ರೇಲಿಯಾದ ದೈತ್ಯ ಆಲ್ರೌಂಡರ್ ಶೇನ್ ವ್ಯಾಟ್ಸನ್. 2026 ಹೊತ್ತಿಗೆ ಇವರ ಒಟ್ಟು ಆಸ್ತಿಯ ಮೌಲ್ಯ 335 ಕೋಟಿ ರೂಪಾಯಿ, ಅಂದರೆ 40 ಮಿಲಿಯನ್. ಇವರು ಹಣ ಗಳಿಸುವ ಮೂಲ ಯಾವುದು? ಇವರು ಕೇವಲ IPLನಿಂದಲೇ ಕೋಟ್ಯಾಂತರ ರೂಪಾಯಿ ಹಣವನ್ನು ಗಳಿಸಿದರು. ನಿವೃತ್ತಿಯ ನಂತರ ವಿವಿಧ ಲೀಗ್ಗಳಲ್ಲಿ ಕೋಚಿಂಗ್, ಕಾಮೆಂಟೇಟರಿ ಮತ್ತು ತಮ್ಮದೇ ಆದ ಫಿಟ್ನೆಸ್ ಉದ್ಯಮದ ಮೂಲಕ ಇಂದಿಗೂ ಅವರು ದೊಡ್ಡ ಮಟ್ಟದ ಆದಾಯ ಗಳಿಸುತ್ತಿದ್ದಾರೆ. ಟಾಪ್ 9ನೇ ಸ್ಥಾನದಲ್ಲಿ ನಮ್ಮ ಹೆಮ್ಮೆಯ ಭಾರತೀಯ ವೀರೇಂದ್ರ ಸೆಹ್ವಾಗ್. ಇವರ ಆಸ್ತಿಯ ಮೌಲ್ಯ ಸುಮಾರು 340ರಿಂದ 350 ಕೋಟಿ ರೂಪಾಯಿಗಳಷ್ಟು, ಅಂದರೆ 40 ಮಿಲಿಯನ್ನಷ್ಟು ಹಣ ಇದೆ. ಇವರು ಹಣ ಗಳಿಸುವ ಮೂಲ ಸೆಹ್ವಾಗ್ ಅವರು ಮೈದಾನದಲ್ಲಿ ಎಷ್ಟು ವೇಗವಾಗಿ ರನ್ ಹೊಡೆಯುತ್ತಾರೋ ಮೈದಾನದ ಹೊರಗೆ ಅಷ್ಟು ಚುರುಕಾಗಿದ್ದಾರೆ. ಇವರು ನಡೆಸುವ ಸೆಹ್ವಾಗ್ ಇಂಟರ್ನ್ಯಾಷನಲ್ ಸ್ಕೂಲ್, ಕ್ರಿಕೆಟ್ ಕಾಮೆಂಟೇಟರಿ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಇವರಿಗಿರುವ ಕ್ರೇಜ್ ಇವರನ್ನು ಈ ಪಟ್ಟಿಯಲ್ಲಿ ಇಟ್ಟಿದೆ. ದೆಹಲಿಯಲ್ಲಿ ಇವರು ಹೊಂದಿರುವ 130 ಕೋಟಿಯ ಬೆಲೆ ಬಾಳುವ ಬಂಗಲೆ ಇವರ ಶ್ರೀಮಂತಿಕೆಗೆ ಸಾಕ್ಷಿಯಾಗಿದೆ. ಇನ್ನು 8ನೇ ಸ್ಥಾನದಲ್ಲಿ ಯೂನಿವರ್ಸಲ್ ಬಾಸ್ ಕ್ರಿಸ್ ಗೇಲ್. ಇವರ ಆಸ್ತಿಯ ಅಂದಾಜು 375 ಕೋಟಿ ರೂಪಾಯಿ, ಅಂದರೆ 45 ಮಿಲಿಯನ್. ಇವರು ಹಣ ಗಳಿಸುವ ಮೂಲ. ಕ್ರಿಸ್ ಗೇಲ್ ಅಂದರೆ ಬರೀ ಸಿಕ್ಸರ್ಗಳು ಮಾತ್ರವಲ್ಲ, ಅವರು ಒಂದು ಬ್ರ್ಯಾಂಡ್. IPL, CPL ಸೇರಿದಂತೆ ವಿಶ್ವದಾದ್ಯಂತ T20 ಲೀಗ್ಗಳಲ್ಲಿ ಆಡಿ ಇವರು ಹಣದ ಹೊಳೆಯನ್ನೇ ಹರಿಸುತ್ತಾರೆ. ಇದರ ಜೊತೆ ಇವರು ಮ್ಯೂಸಿಕ್ ಪ್ರೊಡ್ಯೂಸರ್ ಮತ್ತು ಫ್ಯಾಷನ್ ಉದ್ಯಮಗಳಲ್ಲಿ ಹೂಡಿಕೆ ಮಾಡಿದ್ದಾರೆ. ಇನ್ನು 7ನೇ ಸ್ಥಾನದಲ್ಲಿ ಕ್ರಿಕೆಟ್ ಲೋಕ ಕಂಡ ಶ್ರೇಷ್ಠ ಆಲ್ರೌಂಡರ್ ಜಾಕ್ ಕಾಲಿಸ್. ಇವರ ನಿವ್ವಳ ಆಸ್ತಿ ಸುಮಾರು 400 ಕೋಟಿ ರೂಪಾಯಿ, ಅಂದರೆ 48 ಮಿಲಿಯನ್. ಇವರು ಹಣ ಗಳಿಸುವ ಮೂಲ. ಕಾಲಿಸ್ ಅವರು ದಕ್ಷಿಣ ಆಫ್ರಿಕಾದ ಕ್ರಿಕೆಟ್ನ ಆಧಾರ ಸ್ತಂಭವಾಗಿದ್ದರು. ನಿವೃತ್ತಿಯ ನಂತರ ಪ್ರಮುಖ ತಂಡಗಳಿಗೆ ಕೋಚಿಂಗ್ ಮಾಡಿದರು. ಸ್ಪೋರ್ಟ್ಸ್ ಮ್ಯಾನೇಜ್ಮೆಂಟ್ ಸಂಸ್ಥೆಗಳಲ್ಲಿ ಹೂಡಿತು. ರಿಯಲ್ ಎಸ್ಟೇಟ್ ಮೂಲಕ ಇವರು ತಮ್ಮ ಸಂಪತ್ತನ್ನು ವೃದ್ಧಿಸಿಕೊಂಡಿದ್ದಾರೆ. ಇಲ್ಲಿವರೆಗೆ ನೋಡಿರುವ ಈ 4 ಆಟಗಾರರಲ್ಲಿ ಎಷ್ಟು ಶ್ರೀಮಂತರಾಗಿದ್ದಾರೆ ಅಂದರೆ, ಇನ್ನು ಟಾಪ್ ಪಟ್ಟಿಯಲ್ಲಿರೋರು ಎಷ್ಟು ಶ್ರೀಮಂತರಾಗಿರಬಹುದು ಅಲ್ವಾ? ಅದನ್ನ ಈಗ ನೋಡೋಣ. ನೋಡಿ, ನಾವು ಪಟ್ಟಿಯ ಮಧ್ಯಭಾಗದಲ್ಲಿ ಬಂದಿದ್ದೆವು. ಇಲ್ಲಿರುವವರು ಬರೀ ಆಟಗಾರರಲ್ಲ, ಕ್ರಿಕೆಟ್ನ ಇತಿಹಾಸವನ್ನೇ ಬದಲಾಯಿಸಿದ ದಂತಕಥೆಗಳು. ವಿಶೇಷ ಅಂದರೆ ಇವರು ನಿವೃತ್ತಿಯಾಗಿ ದಶಕಗಳೇ ಕಳೆದರೂ ಇಂದಿಗೂ ಇವರ ಆದಾಯ ಮಾತ್ರ ಕುಸಿದಿಲ್ಲ. ಅದು ಹೇಗೆ ಅಂದುಕೊಂಡಿದ್ದೀರಾ? ಬನ್ನಿ ನೋಡೋಣ. 6ನೇ ಸ್ಥಾನದಲ್ಲಿ ಸ್ಪಿನ್ ಮಾಂತ್ರಿಕ ದಿವಂಗತ ಶೇನ್ ವಾಟ್ಸನ್. ಇವರ ಒಟ್ಟು ಆಸ್ತಿ ಮೌಲ್ಯ ಸುಮಾರು 415ರಿಂದ 430 ಕೋಟಿ ರೂಪಾಯಿ, ಅಂದರೆ 50 ಮಿಲಿಯನ್. ಇವರ ಹಣ ಗಳಿಸುವ ಮೂಲ. ಶೇನ್ ಕೇವಲ ಕ್ರಿಕೆಟ್ನಿಂದ ಹಣ ಮಾಡಲಿಲ್ಲ, ಅವರು ಆಸ್ಟ್ರೇಲಿಯಾದಲ್ಲಿ ದೊಡ್ಡ ಮಟ್ಟದ ರಿಯಲ್ ಎಸ್ಟೇಟ್ ಹೂಡಿಕೆ ಮಾಡಿದರು. ಇದರ ಜೊತೆಗೆ 7-8 ನಾಟ್ ಗೀನ್ ಎಂಬ ತಮ್ಮದೇ ಆದ ಮಾಧ್ಯಮ ಬ್ರ್ಯಾಂಡ್ ಮತ್ತು ಪ್ರಮುಖ ಚಾನೆಲ್ನಲ್ಲಿ ಕಾಮೆಂಟೇಟರಿ ಮಾಡುವ ಮೂಲಕ ತಮ್ಮ ಸಂಪತ್ತನ್ನು ವೃದ್ಧಿ ಮಾಡಿಕೊಂಡಿದ್ದಾರೆ. ಇಂದಿಗೂ ಅವರ ಫ್ಯಾಮಿಲಿ ಈ ಆಸ್ತಿಯನ್ನು ನಿರ್ವಹಿಸುತ್ತಿದೆ. 5ನೇ ಸ್ಥಾನದಲ್ಲಿ ವಿಂಡೀಸ್ ರಾಜಕುಮಾರ ಬ್ರಿಯಾನ್ ಲಾರಾ. ಇವರ ಆಸ್ತಿ ಅಂದಾಜು 500 ಕೋಟಿ ರೂಪಾಯಿ, ಅಂದರೆ 60 ಮಿಲಿಯನ್. ಇವರು ಹಣ ಗಳಿಸುವ ಮೂಲ. ಲಾರಾ ಅವರ ನಿವೃತ್ತಿಯ ನಂತರ ಲೈಮ್ ಲೈಟ್ನಲ್ಲಿದ್ದಾರೆ. ಪ್ರಮುಖವಾಗಿ IPL ತಂಡಗಳಿಗೆ ಮೆಂಟರ್ ಆಗಿರುವುದು, ಅಂತಾರಾಷ್ಟ್ರೀಯ ಪಂದ್ಯಗಳಲ್ಲಿ ಕಾಮೆಂಟೇಟರಿ ಮಾಡುವುದು ಇವರ ಆದಾಯದ ಮೂಲ. ಅಷ್ಟೇ ಅಲ್ಲದೆ ಗಲ್ಫ್ ದೇಶಗಳಲ್ಲಿ ಇವರು ಹೊಂದಿರುವ ಆಸ್ತಿ ಮತ್ತು ವಿವಿಧ ಕಂಪನಿಗಳಲ್ಲಿರುವ ಶೇರ್ಗಳು ಇವರನ್ನು ಈ ಸ್ಥಾನದಲ್ಲಿ ಉಳಿಯುವಂತೆ ಮಾಡಿದೆ. ಇನ್ನು 4ನೇ ಸ್ಥಾನದಲ್ಲಿ ಆಸ್ಟ್ರೇಲಿಯಾದ ಅತಿ ಯಶಸ್ವಿ ಕ್ಯಾಪ್ಟನ್ ರಿಂಕಿ ಪಾಂಟಿಂಗ್. ಇವರ ನಿವ್ವಳ ಆಸ್ತಿಯ ಮೌಲ್ಯ ಸುಮಾರು 620 ಕೋಟಿ ರೂಪಾಯಿ, ಅಂದರೆ 75 ಮಿಲಿಯನ್. ಇವರು ಹಣ ಗಳಿಸುವ ಮೂಲ.
ಪಾಯಿಂಟಿಂಗ್ ಇವರ ಪ್ಲಾನಿಂಗ್ ಕ್ರಿಕೆಟ್ ಮೈದಾನದಲ್ಲಿ ಮಾತ್ರವಲ್ಲ, ಹಣದ ವಿಷಯದಲ್ಲೂ ಅದ್ಭುತವಾಗಿದೆ. ಇವರು ಪಾಯಿಂಟಿಂಗ್ ವೈನ್ಸ್ ಎಂಬ ಹೆಸರಿನಲ್ಲಿ ವೈನ್ ಬಿಸ್ನೆಸ್ ಮಾಡುತ್ತಾರೆ. ಇದರ ಜೊತೆಗೆ ದೊಡ್ಡ ದೊಡ್ಡ IPL ತಂಡಗಳಿಗೆ ಕೋಚಿಂಗ್ ಮಾಡುವುದು. ದೊಡ್ಡ ಬ್ರ್ಯಾಂಡ್ಗಳಾದ ಅಡಿಡಾಸ್ ಹಾಗೂ ಪೆಪ್ಸಿ ಜೊತೆಗಿನ ದೀರ್ಘಕಾಲದ ಒಪ್ಪಂದ ಇವರಿಗೆ ದೊಡ್ಡ ಮಟ್ಟದ ಹಣಕಾಸನ್ನು ತಂದುಕೊಡುತ್ತದೆ. ಈಗ ನಾವು ವಿಡಿಯೋದ ಅತಿ ಮುಖ್ಯ ಘಟ್ಟಕ್ಕೆ ಬಂದಿದ್ದೇವೆ. ಟಾಪ್ 3 ಆಟಗಾರರು ಯಾರು ಈಗಾಗಲೇ ಅಂದಾಜಿಸಿರಬಹುದು ಅಲ್ವಾ? ಇನ್ನುಳಿದ ಈ 3 ಆಟಗಾರರ ಆಸ್ತಿ ಸೇರಿದರೆ ಅದು ಸಾವಿರಾರು ಕೋಟಿ ರೂಪಾಯಿ ದಾಟುತ್ತದೆ. ಆ 3 ಯಾರು ಅನ್ನೋದನ್ನ ಈಗ ನೋಡೋಣ. ಈ ಪಟ್ಟಿಯಲ್ಲಿ ಮೊದಲನೇ 3 ಸ್ಥಾನದಲ್ಲಿ ಇರುವುದು ನಮ್ಮ ಭಾರತೀಯ ಹೆಮ್ಮೆಯ ಕ್ರಿಕೆಟಿಗರು. ಇವರು ಕೇವಲ ಮೈದಾನದಲ್ಲಿ 6 ಬಾರಿಸುವುದಷ್ಟೇ ಅಲ್ಲ, ಹಣದ ಸಾಮ್ರಾಜ್ಯದಲ್ಲಿಯೂ ಅಜೇಯರಾಗಿದ್ದರು. ಬಿಗ್ 3 ಯಾರು ಅಂತ ನೋಡೋಣ ಬನ್ನಿ. 3ನೇ ಸ್ಥಾನದಲ್ಲಿ ಆಧುನಿಕ ಕ್ರಿಕೆಟ್ ರನ್ ಮಷಿನ್ ವಿರಾಟ್ ಕೊಹ್ಲಿ ಅವರು. 2026 ಹೊತ್ತಿಗೆ ಇವರ ಒಟ್ಟು ಆಸ್ತಿ ಮೌಲ್ಯ 1050 ಕೋಟಿ ರೂಪಾಯಿಗೂ ಹೆಚ್ಚು. ಕೊಹ್ಲಿ ಅವರ ಬ್ರ್ಯಾಂಡ್ ವ್ಯಾಲ್ಯೂಮ್ ಅತಿ ದೊಡ್ಡದು. ಇವರು ಕೇವಲ ಒಂದು ಇನ್ಸ್ಟಾಗ್ರಾಮ್ ಪೋಸ್ಟ್ಗೆ ಕೋಟ್ಯಾಂತರ ರೂಪಾಯಿಗಳನ್ನು ಚಾರ್ಜ್ ಮಾಡುತ್ತಾರೆ. ಇದರ ಜೊತೆಗೆ ರಾಜಿನ್ ಮತ್ತು ಒನ್ನೇಟ್ನಂತಹ ಸ್ವಂತ ಬ್ರ್ಯಾಂಡ್ಗಳು ಮತ್ತು ರೆಸ್ಟೋರೆಂಟ್ಗಳು, ಸ್ಮಾರ್ಟ್ ಆ್ಯಪ್ಗಳಲ್ಲಿ ಇವರು ಮಾಡಿರುವ ಹೂಡಿಕೆ ಇವರ ಈ ಪಟ್ಟಿಯಲ್ಲಿ ಕೂರಿಸಿದೆ. ಇನ್ನು 2ನೇ ಸ್ಥಾನದಲ್ಲಿ ನಮ್ಮೆಲ್ಲರ ಪ್ರೀತಿಯ ತಲಾ ಮಹೇಂದ್ರ ಸಿಂಗ್ ಧೋನಿ. ಇವರ ನಿವ್ವಳ ಆಸ್ತಿ ಸುಮಾರು 1070 ಕೋಟಿ ರೂಪಾಯಿ. ಇವರ ಆಸ್ತಿ ಗಳಿಸುವ ಮೂಲ ಧೋನಿ ಅವರು ಮೈದಾನದಂತೆ ಬಿಸಿನೆಸ್ಸಿನಲ್ಲೂ ಬಹಳ ಚುರುಕಾಗಿದ್ದರು. ಇವರು ಫುಟ್ಬಾಲ್ ಮತ್ತು ಕಬಡ್ಡಿ ಟೀಮ್ಗಳಲ್ಲಿ ಪಾಲುದಾರರಾಗಿದ್ದಾರೆ. ಇನ್ನು ಇವರದೇ ಆದ ಧೋನಿ ಎಂಟರ್ಟೈನ್ಮೆಂಟ್ ಎಂಬ ಪ್ರೊಡಕ್ಷನ್ ಹೌಸ್ ಮತ್ತು ಜಿಮ್ಗಳು, ರಾಂಚಿಯಲ್ಲಿರುವ ಬೃಹತ್ ಫಾರ್ಮ್ ಹೌಸ್ನಲ್ಲಿ ನಡೆಯುವ ಸಾವಯವ ಕೃಷಿ ಇವರ ಆದಾಯದ ವೈವಿಧ್ಯದ ಮೂಲವಾಗಿದೆ. ನಿವೃತ್ತಿಯ ನಂತರವೂ ಇವರ ಬ್ರ್ಯಾಂಡ್ ಮೌಲ್ಯ ಕಿಂಚಿತ್ತೂ ಕಡಿಮೆ ಆಗಿಲ್ಲ. ಮೊದಲನೇ ಸ್ಥಾನದಲ್ಲಿ ಬೇರೆ ಯಾರು ಅಲ್ಲ, ಕ್ರಿಕೆಟ್ ದೇವರು ಸಚಿನ್ ತೆಂಡೂಲ್ಕರ್. ನಿವೃತ್ತಿಯಾಗಿ ಹಲವು ವರ್ಷ ಆದರೂ ಇಂದಿಗೂ ಇವರೇ ವಿಶ್ವದ ಅತಿ ದೊಡ್ಡ ಶ್ರೀಮಂತ ಕ್ರಿಕೆಟಿಗ. ಇವರ ಒಟ್ಟು ಆಸ್ತಿಯ ಮೌಲ್ಯ 1415 ಕೋಟಿ ರೂಪಾಯಿಗಳು. ಸಚಿನ್ ಅವರು ದಶಕಗಳ ಕಾಲ ಕಟ್ಟಿದ ನಂಬಿಕೆ ಮತ್ತು ಕ್ಲಾಸಿಕ್ ಬ್ರ್ಯಾಂಡ್ ಇವರ ಇಮೇಜ್ ಇಂದಿಗೂ ಇವರಿಗೆ ಹಣ ತಂದು ಕೊಡುತ್ತದೆ. ದೊಡ್ಡ ಮಟ್ಟದ ಇನ್ವೆಸ್ಟ್ಮೆಂಟ್ಗಳು, BMW ಮ್ಯೂಚುವಲ್ ಫಂಡ್ಸ್, ಬ್ರ್ಯಾಂಡ್ಗಳ ಎಂಡೋರ್ಸ್ಮೆಂಟ್ಗಳು ಹಾಗೂ ವಿವಿಧ ಕ್ರಿಕೆಟ್ ಫ್ರಾಂಚೈಸಿಗಳಲ್ಲಿ ಪಾಲುದಾರಿಕೆ ಇವರನ್ನು ಈ ಪಟ್ಟಿಯಲ್ಲಿ ನಂಬರ್ 1 ಸ್ಥಾನದಲ್ಲಿ ಭದ್ರವಾಗಿ ಕೂರಿಸಿದೆ. ನೋಡಿದ್ರಲ್ಲ, ಈ ಇಷ್ಟು ಆಟಗಾರರು ಕೇವಲ ಟ್ಯಾಲೆಂಟ್ನಿಂದ ಮಾತ್ರವಲ್ಲ, ಸತತ ಪರಿಶ್ರಮ ಮತ್ತು ದೂರದೃಷ್ಟಿಯಿಂದ ತಮ್ಮ ಬದುಕನ್ನು ಹೇಗೆ ರೂಪಿಸಿಕೊಂಡಿದ್ದಾರೆ ಅಂತ. ಈಗ ನಿಮಗೆ ಒಂದು ಪ್ರಶ್ನೆ, ಈ ಇಷ್ಟು ಆಟಗಾರರಲ್ಲಿ ಆಲ್ ಟೈಮ್ ಫೇವ್ರೇಟ್ ಯಾರು ಅನ್ನೋದನ್ನ ಕಮೆಂಟ್ ಮಾಡಿ. ಈ 10 ಜನ ಶ್ರೀಮಂತ ಕ್ರಿಕೆಟಿಗರ ಪಟ್ಟಿಯನ್ನು ನೀವು ನೋಡಿದ್ರಿ, ಆದರೆ ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಇರಬಹುದು, ಬರೀ ಕ್ರಿಕೆಟ್ ಆಡುವುದರಿಂದಲೇ ಇಷ್ಟೊಂದು 1000 ಕೋಟಿ ರೂಪಾಯಿ ಗಳಿಸಲು ಸಾಧ್ಯವೇ? ಖಂಡಿತ ಇಲ್ಲ. ಇಷ್ಟೊಂದು ಹಣ ಬರುವುದು ಮುಖ್ಯವಾಗಿ 3 ಮೂಲಗಳಿಂದ. ಇವರ ಮೂಲಗಳು ಬ್ರ್ಯಾಂಡ್ಗಳಿಂದ. ಇವರು ಮೈದಾನದಲ್ಲಿ ಆಡುವುದಕ್ಕಿಂತ ಹೆಚ್ಚಾಗಿ ಜಾಹೀರಾತುಗಳ ಮೂಲಕ ಸಂಪಾದಿಸುತ್ತಾರೆ. ಶೂ ಇರಲಿ, ಸಾಫ್ಟ್ ಡ್ರಿಂಕ್ಸ್ ಇರಲಿ ಅಥವಾ ಯಾವುದೇ ಆ್ಯಪ್ ಇರಲಿ, ಇವರ ಮುಖ ಸ್ಕ್ರೀನ್ ಮೇಲೆ ಬಂದರೆ ಸಾಕು, ಕಂಪನಿಗಳು ಕೋಟ್ಯಾಂತರ ರೂಪಾಯಿ ಗಂಟಲೆ ಹಣ ಸುರಿಯುತ್ತಾರೆ. ಸ್ಮಾರ್ಟ್ ಇನ್ವೆಸ್ಟ್ಮೆಂಟ್ ಕೇವಲ ಗಳಿಸುವುದು ಮಾತ್ರವಲ್ಲ, ಇಲ್ಲಿವರೆಗೂ ತಮ್ಮ ಹಣವನ್ನು ರಿಯಲ್ ಎಸ್ಟೇಟ್, ಸ್ಮಾರ್ಟ್ ಆ್ಯಪ್ ಮತ್ತು ದೊಡ್ಡ ಉದ್ಯಮಗಳಲ್ಲಿ ಬುದ್ಧಿವಂತಿಕೆಯಿಂದ ಹೂಡಿಕೆ ಮಾಡಿದ್ದಾರೆ. IPL ಮತ್ತು ಕೆಲವು ಲೀಗ್ಗಳು. IPL ಬಂದ ನಂತರವೂ ಕ್ರಿಕೆಟ್ ಆದಾಯ ಗಗನಕ್ಕೇರಿದೆ. ಕೆಲವೇ ವಾರಗಳ ಆಟಕ್ಕೆ ಇವರು 16 ಕೋಟಿ ರೂಪಾಯಿ ಸಂಭಾವನೆ ಪಡೆಯುತ್ತಾರೆ. ಸ್ನೇಹಿತರೆ, ಈ ಬೆಟ್ಟದಷ್ಟು ಹಣದ ಹಿಂದೆ ನಮಗೆ ಕಾಣದ ಎಷ್ಟು ಕಠಿಣ ಪರಿಶ್ರಮ, ತ್ಯಾಗ ಮತ್ತು ಬೆವರು ಇದೆ. ಇವತ್ತು ಜಗತ್ತು ಇವರನ್ನು ಯಶಸ್ಸಿನತ್ತ ನೋಡುತ್ತದೆ. ಆದರೆ ಇವರು ಈ ಮಟ್ಟಕ್ಕೆ ಬರಲು ಪಟ್ಟ ಕಷ್ಟ ನಮಗೆ ಸ್ಫೂರ್ತಿಯಾಗಬೇಕು. ಸೊ ಇವತ್ತಿನ ಈ ಲಿಸ್ಟ್ನಲ್ಲಿ ನಿಮ್ಮ ಪ್ರಕಾರ ಯಾರು ನಿಜವಾದ ಗೇಮ್ ಚೇಂಜರ್? ಹಾಗೆ ಮುಂದಿನ ದಿನಗಳಲ್ಲಿ ಈ ಪಟ್ಟಿಯಲ್ಲಿ ನಂಬರ್ 1 ಸ್ಥಾನಕ್ಕೆ ಬರುವ ತಾಕತ್ತು ಯಾವ ಆಟಗಾರರಿಗಿದೆ ಅಂತ ನಿಮಗೆ ಅನಿಸುತ್ತದೆ? ಕೆಳಗೆ ಕಾಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇಂಥ ಇಂಟ್ರೆಸ್ಟಿಂಗ್ ಕಥೆಗಳಿಗಾಗಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ